Welcome students. Now we shall solve the problems on planes. The first derivation of the plane is it is the normal form of the plane anta. Okay. ಏನು ನಾರ್ಮಲ್ ಫಾರ್ಮ್ ಆಫ್ ದ ಪ್ಲೇನಲ್ಲಿ ನಾವು ಡಿರೈವ್ ಮಾಡಿದ್ವಿ ಅನ್ನೋದನ್ನ ಒಂದ್ಸಲ ಬರ್ಕೊಂಬಿಡೋಣ. ಓಕೆ, ಏನಂತ ಹೇಳಿದ್ರೆ ನಾವು ಲುಕ್ ಎಟ್ ಹಿಯರ್ ದ ಈಕ್ವೇಶನ್ ವೆಕ್ಟರ್ ಫಾರ್ಮ್ ಆಫ್ ದ ಈಕ್ವೇಶನ್ ಆಫ್ ದ ನಾರ್ಮಲ್ ಫಾರ್ಮ್ ಈಸ್ ನಾವು ಲುಕ್ ಎಟ್ ಹಿಯರ್ vector form of the equation of the normal form is, remember, it is vector r dot vector n cap equals d. ಇದು ವೆಕ್ಟರ್ ಫಾರ್ಮ್ ಆಫ್ ದ ಈಕ್ವೇಶನ್ ಆಫ್ ದ ಪ್ಲೇನ್. ಇದು ಇಲ್ಲಿ ಡಿ ಅಂತ ಹೇಳಿದ್ರೆ ಏನು ಗೊತ್ತಾ, ಇಲ್ಲಿ ವಾಟ್ ಇಸ್ ಡಿ ಹಿಯರ್? ಡಿ ಈಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಫ್ರಮ್ ಆರಿಜಿನ್ to the plane. Distance from origin to the plane, that is the d value. And n cap ಅಂದ್ರೆ ಯೂನಿಟ್ ವೆಕ್ಟರ್. ಈಗ ನಾವು ಈ ಕ್ವಶನ್ಗೆ ಬರೋಣ. ಈಗ ಫೈಂಡ್ ದ ವೆಕ್ಟರ್ ಈಕ್ವೇಶನ್ ಆಫ್ ದ ಪ್ಲೇನ್ ವಿಚ್ ಈಸ್ ಎಟ್ ಎ ಡಿಸ್ಟೆನ್ಸ್ 6√39 ಫ್ರಮ್ ದ ಆರಿಜಿನ್. ಅಂದರೆ ಆರಿಜಿನ್ನಿಂದ ಆ ಪ್ಲೇನಿಗಿರುವಂಥ ದೂರ 6√39 ಹೇಳಿದ್ದಾರೆ. ಅಂಡ್ ಇಟ್ಸ್ ನಾರ್ಮಲ್ ವೆಕ್ಟರ್ ಫ್ರಮ್ ದ ಆರಿಜಿನ್. ಅಂದರೆ ನಾರ್ಮಲ್ ವೆಕ್ಟರ್ ಫ್ರಮ್ ದ ಆರಿಜಿನ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ? 2i - 3j + 4k. ಇಲ್ಲಿ ಇಂಪಾರ್ಟೆಂಟ್ ಅನ್ನೋದು ಏನು ಅಂತ ಹೇಳ್ತೀನಿ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಅವ್ರು ಕೊಟ್ಟಿರೋದು ಏನು ಕೊಟ್ಟಿದ್ದಾರೆ ಅಂದರೆ ನಾರ್ಮಲ್ ವೆಕ್ಟರ್ ಕೊಟ್ಟಿದ್ದಾರೆ, ಅಂದರೆ ಎನ್ ವೆಕ್ಟರ್ ಕೊಟ್ಟಿದ್ದಾರೆ. ಎನ್ ವೆಕ್ಟರ್ ಏನು ಕೊಟ್ಟಿದ್ದಾರೆ ಹೇಳಿ, ಏನು ಗೊತ್ತಾ? 2i - 3j + 4k. ಇದು ಎನ್ ವೆಕ್ಟರು, ಆಯಿತಾ? ಮತ್ತು ಅವರು ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಲುಕ್ ಎಟ್ ಹಿಯರ್, ಡಿ ಈಸ್ ಈಕ್ವಲ್ ಟು 6 × √29 ಅಂತ ಕೊಟ್ಟಿದ್ದಾರೆ, ಆಯಿತಾ? ಹಾಗಾದರೆ ವೆಕ್ಟರ್ ಫಾರ್ಮ್ ಆಫ್ ದ ಈಕ್ವೇಶನ್ ಬರಿಬೇಕಾದ್ರೆ ನಮ್ಮ ಫಾರ್ಮುಲಾ ಇಲ್ಲೇ ಇದೆ ನೋಡಿ. ಏನು ಫಾರ್ಮುಲಾ ಅದು? ಇಲ್ಲಿದೆ ನೋಡಿ. ದಿಸ್ ಈಸ್ ದ ವೆಕ್ಟರ್ ಫಾರ್ಮ್ ಆಫ್ ದ ಈಕ್ವೇಶನ್. ಇದು ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಆರ್ ಡಾಟ್ ಎನ್ ಕ್ಯಾಪ್ ಇರಬೇಕಲ್ವಾ ಇಲ್ಲಿ. ಇಲ್ಲಿ ಕೊಟ್ಟಿರೋದು ಎನ್. ಇದು ಎನ್ ಕ್ಯಾಪ್ ಹೇಗೆ ಬರಿಬೇಕು ಅನ್ನೋದನ್ನು ನಾವೀಗ ನೋಡ್ಕೊಳ್ಳೋಣ. ಈಗ ನಾವು ಲುಕ್ ಎಟ್ ಹಿಯರ್ ಹೌ ಟು ಗೆಟ್ ಎನ್ ಕ್ಯಾಪ್ ಹಿಯರ್. ನೋಡಿ, ಎನ್ ಕ್ಯಾಪ್ ಈಸ್ ಆಲ್ವೇಸ್ ಈಕ್ವಲ್ ಟು n cap is always equal to vector n divided by magnitude of vector n ಅಲ್ವಾ? ಸೊ ಇಲ್ಲಿ ನೋಡಿ, ಈಗ ನಾವು ಈ ವೆಕ್ಟರ್ ಎನ್ 2i - 3j + 4k ಇದೆಯಲ್ಲ, ಇಲ್ಲಿ ಬರ್ಕೊಂಡ್ಬಿಡೋಣ. ನಾವು ಲುಕ್ ಎಟ್ ಹಿಯರ್ ವಾಟ್ ಈಸ್ ವೆಕ್ಟರ್ ಎನ್ ಹಿಯರ್? ವೆಕ್ಟರ್ ಎನ್ ಈಸ್ 2i - 3j + 4k, ಕರೆಕ್ಟ್ ಅಲ್ವಾ? ಇದರ ಮ್ಯಾಗ್ನಿಟ್ಯೂಡ್ ಬರೀರಿ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎನ್ ಈಸ್ ಈಕ್ವಲ್ ಟು ರೂಟ್ ಆಫ್ ಐ ಕೋಯಿಫಿಷಿಯಂಟ್ ಎಷ್ಟಿದೆ? 2 ಇದೆ ಅಲ್ವಾ? ಹಿಯರ್ ಯು ರೈಟ್ 2 ಸ್ಕ್ವೇರ್ ಪ್ಲಸ್ -3 ಇದ್ದರೂ ನೀವು 3 ಸ್ಕ್ವೇರ್ ಅಂತಲೇ ಬರ್ಕೊಳ್ಳಿ. ಹೆಂಗೆ ಅಂದರೆ -3 ಹೋಲ್ ಸ್ಕ್ವೇರ್ ಈಸ್ ಸೇಮ್ ಆಸ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್. ಸೊ ದಿಸ್ ಈಸ್ ಈಕ್ವಲ್ ಟು ರೂಟ್ ಆಫ್ 2 ಸ್ಕ್ವೇರ್ ಎಷ್ಟು? 4 + 9 + 16. ಸೊ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ 29 ಬಂದಿದೆ. ಇದು ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎನ್. ಈಗ ನಾವೇನು ಬರೆಯಬೇಕು? ಎನ್ ಕ್ಯಾಪ್ ಬರೀಬೇಕಲ್ವ. ಈಗ ನಾವು ಲೆಟ್ ಅಸ್ ರೈಟ್ ಡೌನ್ ಎನ್ ಕ್ಯಾಪ್. ನಾವು ಈಗ ಬರೆಯೋಣ. ವೆಕ್ಟರ್ ಎನ್ ಕ್ಯಾಪ್ ಈಸ್ ಈಕ್ವಲ್ ಟು ವೆಕ್ಟರ್ ಎನ್ ಅಂತ ಹೇಳಿದ್ರೆ ಏನು ಹೇಳಿ? 2i - 3j + 4k. ದಿಸ್ ಈಸ್ ಡಿವೈಡೆಡ್ ಬೈ ರೂಟ್ ಆಫ್ 29, ಕರೆಕ್ಟ್ ಅಲ್ವಾ? 29 ಇದು ಎನ್ ಕ್ಯಾಪ್ ಸಿಕ್ತಲ್ವಾ? ಈಗ ನಿಮಗೆ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಆರ್ ವೆಕ್ಟರ್ ಆರ್ ಡಾಟ್ ಎನ್ ಕ್ಯಾಪ್ ಈಕ್ವಲ್ಸ್ ಡಿ. ಈಗ ಫೈನಲ್ ಆನ್ಸರ್ ಬರೀಬೇಕೀಗ ನೋಡಿ. ಈಗ ನಾವು ಲುಕ್ ಎಟ್ ಹಿಯರ್ ವೆಕ್ಟರ್ ಆರ್ ಡಾಟ್ ವೆಕ್ಟರ್ ಎನ್ ಕ್ಯಾಪ್ ಈಕ್ವಲ್ಸ್ ಡಿ ಬರೀಬೇಕಲ್ವಾ? ಈಗ ಆರ್ ಬರ್ಕೊಳ್ಳೋಣ. ಆರಿಗೆ ಆರ್ ಅಂತಲೇ ಇರಬೇಕು, ಇದಕ್ಕೇನು ಮಾಡಬಾರ್ದು, ನಾವು ಡಾಟ್ ಬರೆಯೋಣ. ಎನ್ ಕ್ಯಾಪ್ ಕಂಡುಹಿಡಿದಾಗಿದೆಯಲ್ವಾ? ಈಗ ಇಲ್ಲಿ ಬರೆಯೋಣ ಎನ್ ಕ್ಯಾಪ್. ಇದರಲ್ಲಿ 2i - 3j + 4k ದಿಸ್ ಈಸ್ ಡಿವೈಡೆಡ್ ಬೈ ರೂಟ್ 29 ಅಲ್ವಾ? ನೋಡಿ ಇಲ್ಲಿ ಡಿವೈಡೆಡ್ ಬೈ ಏನಾಗಿದೆ? ಇದು ರೂಟ್ ಆಫ್ 29 ಈಕ್ವಲ್ಸ್ ಡಿ ತಾನೇ ಇರೋದು. ದಿಸ್ ಈಸ್ ಈಕ್ವಲ್ ಟು ಡಿ ವ್ಯಾಲ್ಯೂ ಇಲ್ಲಿದೆ ನೋಡಿ. ಎಲ್ಲಿದೆ ಡಿ ವ್ಯಾಲ್ಯೂ? ಇಲ್ಲಿದೆ ನೋಡಿ, 6√39.
ದಟ್ ಈಸ್ ಈಕ್ವಲ್ ಟು 6 ಇಂಟು ರೂಟ್ ಆಫ್ 29 ಅಂತ ಇದೆ. ಸೊ ಇದಿಷ್ಟೇ ಆನ್ಸರ್ ಬರೆದ್ರೆ ಮುಗೀತು ನಮಗೆ, ಇಷ್ಟೇ. ದಿಸ್ ಇಸ್ ದ ಎಂಡ್. ಗೊತ್ತಾಗ್ತಿದೆ? ಇದು ವೆಕ್ಟರ್ ಈಕ್ವೇಷನ್. ಅಂದರೆ ಇಲ್ಲಿ ಎನ್ ಕ್ಯಾಪೇ ಇರಬೇಕು. ಇಲ್ಲಿ ನಮಗೆ ಬರೀ ಎನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಎನ್ ಇದೆ. 2i ಪ್ಲಸ್ ಮೈನಸ್ 3j ಪ್ಲಸ್ 4k ಎನ್ ಆಗುತ್ತೆ. ಇದು ಎನ್ ಕ್ಯಾಪ್ ಆಗಲ್ಲ. ಅದು ಎನ್ ಕ್ಯಾಪ್ ಆಗಬೇಕು ಅಂದರೆ ಡಿವೈಡೆಡ್ ಬೈ ಅದರ ಮ್ಯಾಗ್ನಿಟ್ಯೂಡು. ಡಿ ಅಂತ ಹೇಳಿದ್ರೆ ಏನು ಗೊತ್ತಾ, ಅವರು ಹೇಳಿದೆ ನೋಡಿ, ವೆಕ್ಟರ್ ಈಕ್ವೇಷನ್ ಆಫ್ ದ ಪ್ಲೇನ್ ಈಸ್ ಎಟ್ ಎ ಡಿಸ್ಟೆನ್ಸ್ ಆಫ್ 6√29 ಫ್ರಮ್ ಆರಿಜಿನ್. ಅಂದರೆ ಪ್ಲೇನಿಗೂ ಮತ್ತು ಆರಿಜಿನ್ಗೂ ಇರೋ 6√29 ಇದೆ. ಅದು ಯಾವುದ್ರ ವ್ಯಾಲ್ಯೂ? ಡಿ ವ್ಯಾಲ್ಯೂ. ಇಲ್ಲಿ ಹೇಳಿ ನೋಡಿ, ಡಿಸ್ಟೆನ್ಸ್ ಫ್ರಮ್ ಆರಿಜಿನ್ ಅಂತ ಹೇಳ್ತೀವಲ್ಲ ಇಲ್ಲಿ, ಇದು. ಆದ್ದರಿಂದ ಇದಕ್ಕಿಷ್ಟೇ ಉತ್ತರ ಇದಕ್ಕೆ. ಓಕೆ, ನಾವು let us come to the second problem. Find the vector equation of a plane which is at a distance 7 units from the origin ಅಂತ ಹೇಳಿದಾರಲ್ವಾ. ಹಾಗಾದರೆ ಇಲ್ಲಿ 7 ಅಂದರೆ ಏನು? ಸೇಮ್ ಪ್ರಾಬ್ಲಮ್ ಇದೆ ನೋಡಿ. ಇಲ್ಲಿ ದ ವ್ಯಾಲ್ಯೂ ಆಫ್ ಡಿ ಈ 7 ಕೊಟ್ಬಿಟ್ಟಿದ್ದಾರೆ. ಅಂಡ್ ನಾರ್ಮಲ್ ವೆಕ್ಟರ್ ಅಂದರೆ ಇದು ಯೂನಿಟ್ ವೆಕ್ಟರ್ ಅಲ್ಲ, ನಾರ್ಮಲ್ ವೆಕ್ಟರ್ ಅಂದರೆ ಎನ್ ಕೊಟ್ಟಿದ್ದಾರೆ. ಎನ್ ಅಂತ ಹೇಳಿದ್ರೆ ಏನು ಹೇಳಿ? 3i ಪ್ಲಸ್ 5j ಮೈನಸ್ 6k ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ಫಾರ್ಮುಲಾ ಏನಿದೆ? ನಮಗೆ ವೆಕ್ಟರ್ ಆರ್ ಡಾಟ್ ಎನ್ ಅಲ್ಲ, ಇದು ಎನ್ ಕ್ಯಾಪ್ ಈಕ್ವಲ್ಸ್ ಡಿ. ಈಗ ಎನ್ ಕ್ಯಾಪ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಮುಂಚೆ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎನ್ ಕ್ಯಾಲ್ಕುಲೇಟ್ ಮಾಡೋಣ. ವಾಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎನ್? ಎನ್ ಗೊತ್ತಿದೆ ಅಲ್ವಾ? ಇದು ರೂಟ್ ಆಫ್ ಇಲ್ಲಿ 3 ಸ್ಕ್ವೇರ್, ಐ ಕೋಎಫಿಷಿಯಂಟು 5 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಅಲ್ವಾ? ಸೊ ದಿಸ್ ಈಕ್ವಲ್ಸ್ 3 ಸ್ಕ್ವೇರ್ ಅಂದರೆ ಎಷ್ಟು? 9 ಪ್ಲಸ್ 25 ಪ್ಲಸ್ 36. ಈಗ ನೋಡಿ, 36 ಪ್ಲಸ್ 9 ಅಂದರೆ 45. 45 ಪ್ಲಸ್ 25 70 ಆಗತ್ತಲ್ವಾ? ದಟ್ ಈಕ್ವಲ್ ಟು ರೂಟ್ ಆಫ್ 70. ಇದು ಎನ್. ನಮ್ಗೆ ಫಾರ್ಮುಲಾ ಎನ್ ಕ್ಯಾಪ್ ಬೇಕಲ್ಲ. ಈಗ ವಾಟ್ ಈಸ್ ಎನ್ ಕ್ಯಾಪ್ ಹಿಯರ್? ಹೇಳಿ ನೋಡೋಣ. Now look at here. N cap is equal to vector n divided by its magnitude. So that equals, it is 3i plus 5j minus 6k. This is divided by square root of 70. So ಈಗ ಆನ್ಸರ್ ಬರೆದ್ರೆ ಮುಗಿದು ಹೋಯ್ತು ನಮಗೆ. ಫೈನಲ್ ಏನು ಆನ್ಸರ್ ಬರೀಬೇಕು? ವೆಕ್ಟರ್ ಈಕ್ವೇಷನ್ ಕೇಳಿದಾರಲ್ವಾ? ವೆಕ್ಟರ್ ಈಕ್ವೇಷನ್ ಅಲ್ಲಿ ವೆಕ್ಟರ್ ಆರ್ ಡಾಟ್ ವೆಕ್ಟರ್ ಎನ್ ಕ್ಯಾಪ್ ಈಕ್ವಲ್ಸ್ ಡಿ. ದಿಸ್ ಕ್ಲಿಯರ್ಲಿ ಇಂಪ್ಲೈಸ್ ಆರ್ ವೆಕ್ಟರ್ಗೆ ಆರೇ ಹಾಗೆ ಬರೀಬೇಕು, ಡಾಟ್ ಹಾಗೆ ಇಟ್ಕೊಳ್ಳಿ. ಎನ್ ಕ್ಯಾಪ್ ಅಂತ ಹೇಳಿದ್ರೆ ಏನು ಹೇಳಿ? ಇಲ್ಲಿ 3i ಪ್ಲಸ್ 5j ಮೈನಸ್ 6k. ದಿಸ್ ಈಸ್ ಡಿವೈಡೆಡ್ ಬೈ ರೂಟ್ ಆಫ್ 70. ಓಕೆ, ದಿಸ್ ಈಕ್ವಲ್ಸ್ ಡಿ ಕೊಟ್ಟಿದ್ದಾರೆ. ಲುಕ್ ಅಟ್ ಹಿಯರ್, ಡಿ 7 ಅಲ್ವಾ? ಇದನ್ನೇನು ಮಾಡ್ಬೇಕು ನಾವು ಇಲ್ಲಿಗ? ಡಿ ಜಾಗದಲ್ಲಿ 7 ಬರೀಬೇಕು. ಸೊ ದಿಸ್ ಈಸ್ ಅವರ್ ಆನ್ಸರ್. ಇದಿಷ್ಟು. ದಿಸ್ ಈಸ್ ದ ಆನ್ಸರ್. ಓಕೆ, ಈಸಿ ಪ್ರಾಬ್ಲಮ್ಸ್ಗಳಲ್ವಾ? ಈಗ ಕಾರ್ಟೀಷಿಯನ್ ಈಕ್ವೇಷನ್ ಆಫ್ ದ ಫೈಂಡ್ ದ ಕಾರ್ಟೀಷಿಯನ್ ಈಕ್ವೇಷನ್ ಆಫ್ ದ ಪ್ಲೇನ್ಸ್ ಅಂತ ಕೇಳಿದ್ದಾರೆ ಇಲ್ಲಿ ಅಲ್ವಾ? ನೋಡಿ, ಇಲ್ಲಿ ಕಾರ್ಟೀಷಿಯನ್ ಈಕ್ವೇಷನ್ ಆಫ್ ದ ಪ್ಲೇನ್ಸ್, ಇಲ್ಲಿ ವೆಕ್ಟರ್ ಈಕ್ವೇಷನ್ ಕೊಟ್ಬಿಟ್ಟಿದ್ದಾರೆ. ಕಾರ್ಟೀಷಿಯನ್ ಈಕ್ವೇಷನ್ ಆಫ್ ದ ಪ್ಲೇನ್ ಬರೀರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡೋಣ ಏನು ಕೊಟ್ಟಿದ್ದಾರೆ. ಫಸ್ಟ್ ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಇಲ್ಲಿ ನಮಗೆ ವೆಕ್ಟರ್ ಆರ್ ಡಾಟ್ ಇಲ್ಲಿ ಏನಿದೆ? ಇಲ್ಲಿ ಐ ಪ್ಲಸ್ ಜೆ ಮೈನಸ್ ಕೆ ಈಕ್ವಲ್ಸ್ 2 ಅಂತ ಕೊಟ್ಬಿಟ್ಟಿದ್ದಾರೆ. ಸರಿನಾ? ಈಗ ಇಲ್ಲಿ ನೋಡಿ, ಇದು ಯಾವ ಥರ ಇದು ನೋಡಿ, ಇದೇನು ಯೂನಿಟ್ ವೆಕ್ಟರ್ ಅಲ್ಲ ಇದು. ಲುಕ್ ಅಟ್ ಹಿಯರ್, ದಿಸ್ ಈಸ್ ನಾಟ್ ಈಕ್ವಲ್ ಟು ಯೂನಿಟ್ ವೆಕ್ಟರ್. ಆಯ್ತಾ? ಇದು ಯೂನಿಟ್ ವೆಕ್ಟರ್ ಆಗಲ್ಲ, ಇದು ವೆಕ್ಟರ್ ಎನ್ ಆಗತ್ತೆ. ಯಾಕೆಂದ್ರೆ ನೋಡಿ, ಇದ್ರ ಐ ಪ್ಲಸ್ ಜೆ ಪ್ಲಸ್ ಮೈನಸ್ ಕೆ ಇದೆಯಲ್ಲ, ಇದಕ್ಕೆ ಮ್ಯಾಗ್ನಿಟ್ಯೂಡ್ ಕ್ಯಾಲ್ಕುಲೇಟ್ ಮಾಡಿದ್ರೆ ರೂಟ್ ಆಫ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ರೂಟ್ 3 ಬರುತ್ತೆ. ಅದು ಯೂನಿಟ್ ವೆಕ್ಟರ್ ಆಗಲ್ಲ. ಆದ್ರಿಂದ ಇದು ಯಾವ ಥರ ಇದೆ ಅಂತ ಹೇಳ್ತೀನಿ ನೋಡಿ. ದಿಸ್ ಕ್ಲಿಯರ್ಲಿ ಇಂಪ್ಲೈಸ್ ಇಟ್ ಈಸ್ ಲೈಕ್ ದಿಸ್. ವೆಕ್ಟರ್ ಆರ್ ಡಾಟ್
ವೆಕ್ಟರ್ ಎನ್ ಈಕ್ವಲ್ಸ್ ಡಿ ಅಂತ ಡಿ ಡ್ಯಾಶ್ ಅಂತ ಇಟ್ಕೋಬೋದು ನಾವು ಇದನ್ನು. ಈಗ ಇಲ್ಲಿ ವೆಕ್ಟರ್ ಎನ್ ಅಂತ ಹೇಳಿದ್ರೆ ಯಾವುದು, ಇದಕ್ಕೆ ಕಂಪೇರ್ ಮಾಡಿದಾಗ ವಿ ಸಿ ದಟ್ ವಾಟ್ ಈಸ್ ವೆಕ್ಟರ್ ಎನ್ ಹಿಯರ್, ವೆಕ್ಟರ್ ಎನ್ ಈಸ್ ಐ ಪ್ಲಸ್ ಜೆ ಮೈನಸ್ ಕೆ ಅಲ್ವಾ. ಸೊ ವೆಕ್ಟರ್ ಎನ್ ಯಾವಾಗಲೂ ಹೇಳಿ ದಿಸ್ ಈಸ್ ಸಿಮಿಲರ್ ಟು ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ. ಸೊ ಹೀಗಿದ್ದಾಗ ನಾವು ಎ ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ ನಾವು ನೋಡಿ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಅಂದರೆ ಐ ಕೋಎಫಿಷಿಯಂಟ್ 1, ಬಿ ಅಂದರೆ ಜೆ ಕೋಎಫಿಷಿಯಂಟ್ 1, ಸಿ ಅಂದರೆ ಕೆ ಕೋಎಫಿಷಿಯಂಟ್ ದಟ್ ಈಸ್ -1. ಸೊ ಎ ಬಿ ಸಿ 3 ವ್ಯಾಲ್ಯೂ ಸಿಕ್ಕಿದೆ ನಮಗೀಗ. ಈಗ ದಿಸ್ ಈಸ್ ದ ಓಕೆ ಆ್ಯಂಡ್ ದ ಡಿ ಡ್ಯಾಶ್ ವ್ಯಾಲ್ಯೂ ಇದೆಯಲ್ಲ, ವಾಟ್ ಈಸ್ ಡಿ ಡ್ಯಾಶ್, ಇಟ್ ಈಸ್ ಗಿವನ್ ಆಸ್ 2 ಅಂತ ಕೊಟ್ಬಿಟ್ಟಿದ್ದಾರೆ. ಓಕೆ, ಈಗ ನಾವು ಈ ಕಾರ್ಟೀಷಿಯನ್ ಈಕ್ವೇಷನ್ ಆಫ್ ದ ಪ್ಲೇನ್ ಬರೀರಿ ಅಂತ ಕೇಳಿದ್ದಾರೆ ಅವರು. ಈ ಕಾರ್ಟೀಷಿಯನ್ ಈಕ್ವೇಷನ್ ಆಫ್ ದ ಪ್ಲೇನ್ ಏನು ಗೊತ್ತಾ, ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಝಡ್ ಈಕ್ವಲ್ಸ್ ಐ ಕ್ಯಾನ್ ಸೇ ದಿಸ್ ಈಸ್ ಡಿ ಡ್ಯಾಶ್ ಅಂತ ಹೇಳ್ಬೋದು. ಈಗ ಹಾಗಾದರೆ ಎ ಅಂದರೆ 1 ಇದೆ ಅಲ್ವಾ, ಸೊ ಇಲ್ಲಿ ನಾವೇನು ಬರಿಬೋದು, ಇಲ್ಲಿ 1 ಇಂಟು ಎಕ್ಸ್ ಅಂದರೆ ಏನಾಯಿತು ಎಕ್ಸ್, ಬಿ ವೈ ಅಂದರೆ ಬಿನೂ 1 ಇದೆ ಪ್ಲಸ್ ವೈ, ಸಿ ಅಂದರೆ ಮೈನಸ್ ಇದೆ ಅದರಿಂದ ಮೈನಸ್ ಝಡ್ ಈಕ್ವಲ್ಸ್ ಡಿ ಅಂದರೆ ಏನಿದೆ 2 ಇದೆ, ಡಿ ಡ್ಯಾಶ್ 2 ಇದೆ, ಸೊ 2. ಸೊ ಇದಿಷ್ಟೇ ಉತ್ತರ ನೋಡಿ, ದಿಸ್ ಈಸ್ ದ ಆನ್ಸರ್. ಎಷ್ಟು ಸಿಂಪಲ್ ಇದೆ ನೋಡಿ ಇದು. ಇದೇ ಕಾರ್ಟೀಷಿಯನ್ ಈಕ್ವೇಷನ್ ಆಫ್ ದ ಪ್ಲೇನ್. ಇದು ಅರ್ಥ ಆಗ್ತಿದೆಯಾ? ಸೊ ಎರಡನೇದು ಒಂದು ಲೈನಲ್ಲೇ ನಾವು ಬರೆದು ಬಿಡ್ಬೋದು ನೋಡಿ. ಸೆಕೆಂಡ್ ಒನ್ನಿಗೆ ಏನು ಆನ್ಸರ್ ಬರೀತೀರಾ ನೀವು ಹಾಗಾದ್ರೆ, ಇಲ್ಲೇ ಬರಿತೀನಿ ನೋಡಿ. ಇಲ್ಲಿ ಸೆಕೆಂಡ್ ಒನ್ ಏನು ಕೊಟ್ಟಿದ್ದಾರೆ ಅಲ್ಲಿ, ವೆಕ್ಟರ್ ಆರ್ ಡಾಟ್ ಏನಿದೆ ಅಲ್ಲಿ 2i ಪ್ಲಸ್ 3j ಮೈನಸ್ ಕೆ, 2i ಪ್ಲಸ್ 3j ಮೈನಸ್ ಕೆ ಈಕ್ವಲ್ಸ್ 1. ಹೌದಾ? 2i ಪ್ಲಸ್ 3j ಮೈನಸ್ 4k. ಮೈನಸ್ 4k ಈಕ್ವಲ್ಸ್ 1. ಆಯ್ತಾ? ನೋಡಿ ಇದನ್ನ ಎಷ್ಟು ಸಿಂಪಲ್ ಆಗಿ ಹೇಳ್ಬೋದು ಅಂದ್ರೆ, ಇದಿಷ್ಟು ಇದೆಯಲ್ಲ ದಿಸ್ ಈಸ್ ಅವರ್ ವೆಕ್ಟರ್ ಎನ್, ಇದೆಯಲ್ಲ 1 ಇದೆಯಲ್ಲ ಇದು 1, ದಿಸ್ ಈಸ್ ಅವರ್ ಡಿ ಡ್ಯಾಶ್. ಓಕೆ, ಸೊ ನಮಗೆ ಫಾರ್ಮುಲಾ ಏನು ಗೊತ್ತಾ ಇದರಲ್ಲಿ, ಇದನ್ನು ಬರೀಬೇಕು ಅಂತ ಹೇಳಿದ್ರೆ ಎನ್ ವೆಕ್ಟರ್ ಅಂತ ಹೇಳಿದ್ರೆ ನಮ್ಗೆ ಸಿಕ್ಕಿದೆ ಅಲ್ವಾ. ಎನ್ ವೆಕ್ಟರ್ ಅಂತ ಹೇಳಿದ್ರೆ ಆಕ್ಚುಲಿ ಇಟ್ ಈಸ್ ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ. ಆದ್ರಿಂದ ಇಲ್ಲಿ ಎನ್ ವೆಕ್ಟರ್ ವಿಲ್ ಬಿ ಈಕ್ವಲ್ ಟು 2i ಪ್ಲಸ್ 3j ಮೈನಸ್ 4k ಆಗಿದೆ ಅಲ್ವಾ. ಸೊ ಇಲ್ಲಿ ವಿ ಸಿ ದಟ್ ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ ಎ ಬಿ ಸಿ. ಇಲ್ಲಿ ನೋಡೇ ಹೇಳ್ಬಿಡ್ಬೋದು ನಾವು ಎ ಬಿ ಸಿ ವ್ಯಾಲ್ಯೂ ಏನು ಅಂತ ಅಲ್ವಾ. ಸೊ ಎ ಬಿ ಸಿ ವ್ಯಾಲ್ಯೂ ಏನಾಗತ್ತೆ ಇಲ್ಲಿ, ಐ ಕೋಎಫಿಷಿಯಂಟ್ 2 ಇದೆ ಅಲ್ವಾ, ಎ ಈಸ್ 2, ಬಿ ಈಸ್ 3, ಸಿ ಈಸ್ ಮೈನಸ್ 4, ಡಿ ಡ್ಯಾಶ್ ಈಸ್ 1. therefore equation of the plane is ax ಅಂತ ಹೇಳಿದ್ರೆ 2x plus 3y minus 4z equals 1. ಇಷ್ಟೇ ಉತ್ತರ ನೋಡಿ, ಎಷ್ಟು ಸಿಂಪಲ್ ಇರುತ್ತೆ ನೋಡಿ ಇದು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್, ಇಲ್ಲಿ ಇಂಪಾರ್ಟೆಂಟ್ ಏನು ಗೊತ್ತಾ, ಯೂನಿಟ್ ವೆಕ್ಟರ್ ಅಂತ ಹೇಳಿದ್ದಾರೆ ನೋಡಿ, ಇದು ಇಂಪಾರ್ಟೆಂಟ್. ಯೂನಿಟ್ ವೆಕ್ಟರ್ ನ ಡೈರೆಕ್ಷನ್ಸ್ ಕೊಸೈನ್ಸ್ ಗಳನ್ನ ಹೇಳಿ. ಓಕೆ, ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್, ಈ ಪ್ಲೇನ್ ಪರ್ಪೆಂಡಿಕ್ಯುಲರ್ ಅಂಡ್ ಪಾಸಿಂಗ್ ಥ್ರೂ ದ ಆರಿಜಿನ್ ಅಂತ ಹೇಳ್ತಾರೆ. ಓಕೆ, ಈಗ ಅಂದ್ರೆ ಏನ್ ಗೊತ್ತಾ, ಇಲ್ಲಿ ನಾವಿಲ್ಲಿ ಏನ್ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ನೋಡಿ, ಎನ್ ಕ್ಯಾಪ್ ಅನ್ನು ಕಂಡುಹಿಡಿಬೇಕು. ಎನ್ ಕ್ಯಾಪ್ ಇದು ಕೊಟ್ಟು ಏನ್ ಹೇಳಿ, ಎಲ್ ಐ ಪ್ಲಸ್ ಎಂ ಜೆ ಪ್ಲಸ್ ಎನ್ ಕೆ ಅಲ್ವಾ. ಜ್ಞಾಪ ಇಟ್ಕೋಬೇಕು, ಎಲ್ ಐ ಪ್ಲಸ್ ಎಂ ಜೆ ಪ್ಲಸ್ ಎನ್ ಕೆ. ಇಲ್ಲಿ ಆಕ್ಚುಲಿ ನಮ್ಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ಎಲ್ ಎಂ ಎನ್ ಆರ್ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎನ್ ಕ್ಯಾಪ್ ಅಂತ. ಇವರು ಅದೇ ಕೇಳ್ತಾರೆ ನೋಡಿ, ಡೈರೆಕ್ಷನ್ ಕೊಸೈನ್ಸ್ ಆಫ್ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್. ಎನ್ ಕ್ಯಾಪ್ ಅಂದ್ರೆ ಯೂನಿಟ್ ವೆಕ್ಟರ್, ಇದು ಪ್ಲೇನಿಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಈಗ ಈಕ್ವೇಶನ್ ಬರೀತಾರೆ. ಈಗ ಏನು ಈಕ್ವೇಶನ್ ಬರೆದಿದ್ದಾರೆ ಇಲ್ಲಿ ನೋಡೋಣ. ಇಲ್ಲಿ ವೆಕ್ಟರ್ ನೋಡಿ, ಇಲ್ಲಿ ವೆಕ್ಟರ್ ಆರ್ ಡಾಟ್ ಏನಿದೆ ಇಲ್ಲಿ -6i, ಹೌದಾ, -6i
plus 3j minus 2k plus 1 equals 0. ಕರೆಕ್ಟ್ ಇದೆ ಇಲ್ಲಿ? ಇಲ್ಲಿ ನೋಡಿ, 1 ಆ ಕಡೆ ಕಳಿಸಿದ್ರೆ -1 ಆಗತ್ತೆ. ನಾವು ಯೂಶಲಿ ಇಲ್ಲಿ ಏನ್ ಮಾಡ್ಕೋಬಹುದು ಗೊತ್ತಾ? ಹೀಗೇನು ಮಾಡ್ಬೋದು. ಎಲ್ಲ ಇದೇನಾಯ್ತು? -6i plus 3j minus 2k equals 1 -1. ಇದು ಯಾವಾಗ್ಲೂ ಡಿಸ್ಟೆನ್ಸ್ ಯಾವಾಗ್ಲೂ ಪಾಸಿಟಿವ್ ಇರ್ಬೇಕಲ್ಲ. ಇದನ್ನ ಏನ್ ಮಾಡೋಣ ಗೊತ್ತಾ? ಇದಿಷ್ಟು ಮೈನಸ್ ನಿಂದ ಮಲ್ಟಿಪ್ಲೈ ಮಾಡ್ಬಿಡೋಣ. ಅವಾಗ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದಾಗ ಈ ವೆಕ್ಟರ್ಗಳೆಲ್ಲ ಏನಾಗ್ತವೆ? ಮೈನಸ್ ಇರೋವೆಲ್ಲ ಪ್ಲಸ್ ಆಗತ್ತೆ. ಸರಿ ಸರಿ, ಒಂಚೂರು ಲೈಟ್ ಹಾಕಪ್ಪಿ. ಲೈಟ್ ಇಲ್ಲಿದು ಪೂರ್ತಿ ಕತ್ಲೆ ಆಗಿದೆಯಲ್ಲ ಕಂದ. ಏನಪ್ಪಿ ಇಲ್ಲಿ ಒಂಚೂರು ನಾ ಮಾಡ್ಬೇಕಾದ್ರೆ ಒಬ್ರೊಬ್ರು ಬರಲ್ಲ, ನೀವಲ್ಲ ಯಾರು ಬರಲ್ಲ. ಕತ್ಲೆಯಲ್ಲಿ ಮುಖ ಕಾಣತ್ತಾ? So now look at here. This is ಈಗ ಇದೇನಾಯ್ತು ಈಗ -1. ಇದು ಪಾಸಿಟಿವ್ ಹೋಗ್ಬೇಕು ಅಂದ್ರೆ ಇದಿದೆಯಲ್ಲ, ಇದಿಷ್ಟನ್ನ ಮೈನಸ್ ಇಂದ ಮಲ್ಟಿಪ್ಲೈ ಮಾಡೋಣ. ಅವಾಗ ಇದೇನಾಗತ್ತೆ ನೋಡಿ, ವೆಕ್ಟರ್ ಆರ್ ಡಾಟ್ -6i ಇದ್ದಿದ್ದು +6i ಆಗುತ್ತೆ. 6i minus 3j plus 2k ಈಕ್ವಲ್ಸ್ -1 ಇದ್ದಿದ್ದು +1 ಆಗಿದೆ ನೋಡಿ. ಇಲ್ಲೆಲ್ಲ ಮೈನಸ್ ಪ್ಲಸ್ ಆಗಿದೆ, ಪ್ಲಸ್ ಮೈನಸ್ ಆಗಿದೆ, ಮೈನಸ್ ಪ್ಲಸ್ ಆಗಿದೆ, -1 +1 ಆಗಿದೆ. ಸೊ ಈಗ ಬರ್ಕೋಬಹುದು. ಸೊ ಈಗ ಇದನ್ನೇ ಆಯ್ತಲ್ಲ, ಈಗ ನಾವು ಇದುವರೆಗೆ ಹಿಂದೆ ನೋಡಿ, ದಿಸ್ ಈಸ್ ಸೇಮ್ ಆಸ್ ನೋಡಿ, ದಿಸ್ ಈಸ್ ಸಿಮಿಲರ್ ಟು ವೆಕ್ಟರ್ ಆರ್ ಡಾಟ್ ವೆಕ್ಟರ್ ಎನ್ ಈಕ್ವಲ್ಸ್ ಸಮ್ ಡಿ ಡ್ಯಾಶ್. ಕರೆಕ್ಟಾ? ಇಲ್ಲಿ ನನಗೆ ಎನ್ ಕ್ಯಾಪ್ ಬರಬೇಕಲ್ವ? ಇಲ್ಲಿ ನನಗೆ ಎನ್ ಕ್ಯಾಪ್ ಅಂದಾಗ ಅದು ಡೈರೆಕ್ಷನ್ ಕೊಸೈನ್ಸ್ಗಳು ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಎನ್ ಕ್ಯಾಪ್ ಬರಕ್ಕೆ ಏನ್ ಮಾಡ್ಬೇಕು ನಾನು? ಇದನ್ನ ಈಗ ವೆಕ್ಟರ್ ಎನ್ ಅನ್ನು ಕಂಡುಹಿಡಿಯೋಣ ಈಗ. ಸೊ ವಾಟ್ ಈಸ್ ವೆಕ್ಟರ್ ಎನ್ ಹಿಯರ್? 6i minus 3j plus 2k. ಆಯ್ತಾ? ಸೊ ದಿಸ್ ಕ್ಲಿಯರ್ಲಿ ಇಂಪ್ಲೈಸ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎನ್ ಈಕ್ವಲ್ಸ್ ರೂಟ್ ಆಫ್, ನೋಡಿ ಇಲ್ಲೇನು ಬರೆಯೋಣ? 6 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಸೊ ದಿಸ್ ಈಕ್ವಲ್ಸ್ ಏನಾಗತ್ತಿದು? ದಿಸ್ ಈಕ್ವಲ್ಸ್ ರೂಟ್ ಆಫ್ 6 ಸ್ಕ್ವೇರ್ ಅಂದ್ರೆ ಎಷ್ಟು? 36 ಪ್ಲಸ್ 9 ಪ್ಲಸ್ 4, 40 ಪ್ಲಸ್ 9 49 ಆಯ್ತಲ್ವಾ? ರೂಟ್ ಆಫ್ 49 ಆಗಿದೆ, ದಟ್ ಈಸ್ 7 ಆಗಿದೆ. ಆಯ್ತಾ? ಇದು ಸಿಕ್ಕಾಯ್ತು. ಈಗ ಎನ್ ಕ್ಯಾಪ್ ಬರಿಬೇಕಲ್ವಾ? ಅದರದ್ದೇ ತಾನೇ ನಾವು ಡೈರೆಕ್ಷನ್ಸ್ ಕೊಸೈನ್ಸ್ ಬೇಕಾಗಿರೋದು ನನಗೆ. ಈಗ ನಾವು ಲೆಟಸ್ ರೈಟ್ ಡೌನ್ ಎನ್ ಕ್ಯಾಪ್ ಹಿಯರ್. What is n cap here? N cap is nothing but vector n divided by magnitude of vector n. ಹೌದಾ? So this is equal to ನೋಡಿ 6i minus 3j plus 2k divided by 7. This is divided by divided by 7. So ಇದನ್ನ ಹೆಂಗ್ ಬರ್ಕೋಬೇಕು ಗೊತ್ತಾ? this equals 6
ಬೈ 7 ಐ ಆಮೇಲೆ -3/7j plus 2/7k. So this is nothing but same as Li plus mj plus nk. Correcta? Li plus mj plus nk. So what are L, M and N ಅಂತ ನೋಡೋಣ ಈಗ. So what is L here? L equals 6/7, M equals -3/7 and N equals 2/7. ಇದೇ ಡೈರೆಕ್ಷನ್ ರೇಷಿಯೋ ಇಷ್ಟೇ. ದೇರ್ಫೋರ್ ಡೈರೆಕ್ಷನ್ ಕೊಸೈನ್ಸ್ ಆರ್ ಅಂತೇಳಿ ಬರೆದ್ಬಿಡ ನೋಡಿ. 6/7 -3/7 ದಿಸ್ ಈಸ್ 2/7 ಇಷ್ಟೇ. ದಿಸ್ ಈಸ್ ದ ಆನ್ಸರ್. ಹೌ ಸಿಂಪಲ್ ಇಟ್ ಈಸ್ ಅಲ್ವಾ? ಹೌದು ಅಲ್ವಾ? ಎಷ್ಟು ಈಸಿಯಾಗಿ ನಾವು ಮಾಡ್ಕೊಂಡು ಹೋಗ್ಬೋದು. ಈಗ ನೋಡಿ ಇದೊಂದು ಕ್ವಶನ್ ಕೇಳ್ತಾರೆ. ಫೈಂಡ್ ದ ಡಿಸ್ಟೆನ್ಸ್ ಆಫ್ ದ ಪ್ಲೇನ್ ಫ್ರಮ್ ದ ಆರಿಜಿನ್ ಅಂತ ಕೇಳ್ತಾರೆ. ಆಯಿತಾ? ಈ ಈಕ್ವೇಷನನ್ನು ನಾವು ಇಲ್ಲಿ ಗಮನಿಸ್ಬೇಕು. ನಾವು ಇದು ಈಕ್ವೇಷನನ್ನು ಡಿಸ್ಟೆನ್ಸ್ ಆಫ್ ದ ಫ್ರಮ್ ದ ಆರಿಜಿನ್ ಅಂತ ಹೇಳಿದ್ರೆ ಇಟ್ ಈಸ್ ನಮಗೆ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಡಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಕೇಳಿದ್ದಾರೆ ತಾನೆ. ನೋಡಿ ಡಿ ಈಕ್ವಲ್ಸ್ ವಾಟ್? ಇಟ್ ಈಸ್ ದ ಕ್ವಶನ್. ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಡಿ. ಈ ಈಕ್ವೇಷನ್ನು ನಾರ್ಮಲ್ ಫಾರ್ಮ್ ಆಫ್ ದಿ ಈಕ್ವೇಷನಲ್ಲಿ ಇದೆ. ಹೆಂಗಿದೆ ಅಂತ ಬರ್ತೀನಿ ನೋಡಿ. 2x ಪ್ಲಸ್ ಇಲ್ಲ ಮೈನಸ್ ಇದೆ ಅಲ್ವಾ? 2x minus 3y plus 4z equals 6. This equation is same like this. ax plus by plus cz equals d dash ಅಂತ ಇದೆ. ಕರೆಕ್ಟ್ ಅಲ್ವಾ ಇದು? ಡಿ ಡ್ಯಾಶ್. ಇಲ್ಲಿ ಅವ್ರು ಕೇಳಿದ್ದು ಡಿಸ್ಟೆನ್ಸ್ ಆಫ್ ದ ಪ್ಲೇನ್ ಫ್ರಮ್ ದ ಆರಿಜಿನ್ ಅಂತ ಕೇಳ್ತಾರೆ ಅಲ್ವಾ? ಸೊ ಈ ಈಕ್ವೇಷನಲ್ಲಿ ನೋಡಿ ಗಮನಿಸಿ ಒಂದು. ಇದರಲ್ಲಿ ವೆಕ್ಟರ್ ಎನ್ ಇದೆಯಲ್ಲ, ಎನ್ ವೆಕ್ಟರ್ ಈಸ್ ನಥಿಂಗ್ ಬಟ್ ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ ದಟ್ ಈಕ್ವಲ್ಸ್. ಇಲ್ಲಿ ಯಾವುದಿದೆ ಗೊತ್ತಾ? ಎ ಅಂದರೆ ನೋಡಿ ಎಕ್ಸ್ ಕೋಇಫಿಷಿಯಂಟ್ ಎ ಅಂದರೆ ಇಲ್ಲಿ ಏನಾಯ್ತು, ಇಲ್ಲಿ 2i minus 3j ಪ್ಲಸ್ 4k ಆಗಿದೆ. ಈಗ ಇಲ್ಲಿ ಡಿ ಡ್ಯಾಶ್ ಬರ್ದಿದ್ದೀನಲ್ಲ, ಇದು ಇಟ್ ಈಸ್ ನಾಟ್ ದ ಡಿಸ್ಟೆನ್ಸ್ ಆಫ್ ದ ಪ್ಲೇನ್ ಫ್ರಮ್ ದ ಆರಿಜಿನ್. ನಮಗೆ ಬೇಕಾಗಿರೋದು ವ್ಯಾಲ್ಯೂ ಡಿ ಅಲ್ವಾ? ಇಲ್ಲಿ ನೋಡಿ ಡಿ ಈಸ್ ಆ್ಯಕ್ಚುಲಿ ಈಕ್ವಲ್ ಟು ಡಿ ಡ್ಯಾಶ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎನ್. ಇದು ಬರಿಬೇಕು ನಾವು. ಸೊ ದಟ್ ಈಸ್ ಈಕ್ವಲ್ ಟು ನೋಡಿ ದಿಸ್ ಈಕ್ವಲ್ಸ್ ಡಿ ಡ್ಯಾಶ್ ಎಷ್ಟಿದೆ ನಮಗೆ ಇಲ್ಲಿ? 6 ಇದೆ. ಇಲ್ಲಿ 6 ಡಿವೈಡೆಡ್ ಬೈ, ಹೌದಾ, ದಿಸ್ ಈಕ್ವಲ್ಸ್ ಡಿ ಡ್ಯಾಶ್ ಅಂತ ಹೇಳಿದ್ರೆ ಎಷ್ಟಿದೆ? 6 ಇದೆ. 6 ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎನ್ ಅಂತ ಹೇಳಿದ್ರೆ ಇಟ್ ಈಸ್ ರೂಟ್ ಆಫ್ ಎನ್ ಅಂತ ಹೇಳಿದ್ರೆ ಇಲ್ಲೇ ಇದೆ ನೋಡಿ. ದಿಸ್ ಈಸ್ ವೆಕ್ಟರ್ ಎನ್. 2 ಸ್ಕ್ವೇರ್ ಹೇಳಿ, 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಲ್ವಾ? ಸೊ ದಟ್ ಈಕ್ವಲ್ಸ್ 6 ಡಿವೈಡೆಡ್ ಬೈ ರೂಟ್ ಆಫ್ 2 ಸ್ಕ್ವೇರ್ ಅಂದರೆ ಎಷ್ಟು? 4 ಪ್ಲಸ್ 9 ಪ್ಲಸ್ 16. 16 ಪ್ಲಸ್ 4 20 ಪ್ಲಸ್ 9 29 ಆಗತ್ತಲ್ವಾ? ಸೊ ದಿಸ್ ಈಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ ರೂಟ್ ಆಫ್ 29. ದಿಸ್ ಈಸ್ ದ ಆನ್ಸರ್. ಗೊತ್ತಾಗ್ತಾ ಇದೆಯಾ? ಓಕೆ, ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಹಾಂ, ಇಲ್ಲಿ ಏನು ಕೇಳ್ತಾರೆ? ಫೈಂಡ್ ದ ಡೈರೆಕ್ಷನ್ ಇದೆ. ಸಿಂಪಲ್ ಪ್ರಾಬ್ಲಮ್. ಅವಾಗ ಕೇಳಿದಂತೆ ರಿವರ್ಸಲ್ಲಿ ಕೇಳಿಬಿಟ್ಟಿದೆ ನೋಡಿ. ಏನು ಕೇಳಿದ್ದಾರೆ ಗೊತ್ತಾ? ನೋಡಿ ಇಲ್ಲಿ ಫೈಂಡ್ ದ ನೋಡಿ ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ನಾರ್ಮಲ್. ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ನಾರ್ಮಲ್ ಅಂತ ಹೇಳಿದ ತಕ್ಷಣ ನಾವು ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ಎಲ್ ಎಂ ಎನ್ ಆಫ್ ವೆಕ್ಟರ್ ಎನ್ ಕ್ಯಾಪ್. ಗೊತ್ತಾಗ್ತಿದೆಯಾ? ಟು ದ ಪ್ಲೇನ್, ಡಿಸ್ಟೆನ್ಸ್ ಫ್ರಮ್ ದ ಆ್ಯಂಡ್ ಆಲ್ಸೋ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಎಲ್ಲ ಕೇಳಿದ್ದಾರೆ. ಓಕೆ, ನಾವು ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಇದು ಹೆಂಗೆ ಬರ್ಕೋಬೇಕು ನೋಡೋಣ ಅಂತ ಹೇಳಿದ್ರೆ, ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಅಂದರೆ ಯಾವ್ದು ಗೊತ್ತಾ? ಇದು ಡಿ ಕಂಡುಹಿಡೀರಿ ಅಂತ ಕೇಳಿದ್ದಾರೆ. ಎಲ್ ಎಮ್ ಎನ್ನು ಕಂಡುಹಿಡಿಬೇಕು, ಡಿನೂ ಕಂಡುಹಿಡಿಬೇಕು.
ಈಗ ಫಸ್ಟಿಗೆ ನಾವು ಫಸ್ಟ್ ಒನ್ ಈಕ್ವೇಷನ್ ಯಾವ ಥರ ಇದೆ ಅಂತ ನೋಡೋಣ. ಫಸ್ಟ್ ಪ್ರಾಬ್ಲಮಲ್ಲಿ ಏನಿದೆ, ಎಕ್ಸ್ ಪ್ಲಸ್ ವೈ ಪ್ಲಸ್ ಝಡ್ ಈಕ್ವಲ್ಸ್ 1. ಸೊ ದಿಸ್ ಈಸ್ ಸೇಮ್ ಆ್ಯಸ್ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಝಡ್ ಅಲ್ವಾ, ಈಕ್ವಲ್ ಸಮ್ ಡಿ ಡ್ಯಾಶ್. ಇದು ಡಿ ಅಲ್ಲ, ಏನು ಹೇಳಿ, ಡಿ ಡ್ಯಾಶ್. ಓಕೆ, ದಿಸ್ ಈಸ್ ಡಿ ಡ್ಯಾಶ್. ಓಕೆ, ನಾವು ಲುಕ್ ಎಟ್ ಇಯರ್. ಈ ಈಕ್ವೇಷನ್ ಇದನ್ನು ನಾನು ಕಂಪೇರ್ ಮಾಡಿದಾಗ ಈಗ ನಾನು ವೆಕ್ಟರ್ ಎನ್ ಬರೀಬೋದಲ್ವಾ. ವೆಕ್ಟರ್ ಎನ್ ಈಸ್ ನಥಿಂಗ್ ಬಟ್ ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ ದಟ್ ಈಕ್ವಲ್ಸ್ ಐ ಪ್ಲಸ್ ಜೆ ಪ್ಲಸ್ ಕೆ, ರೈಟ್. ಈಗ ನನಗೆ ಡಿ ಡ್ಯಾಶ್ ಬೇಕಲ್ವಾ. ಈಗ ನನಗೆ ಡಿ ಡ್ಯಾಶ್ ಅಂತ ಹೇಳಿದ್ರೆ ಇಟ್ ಈಸ್ ನಥಿಂಗ್ ಬಟ್, ಓಕೆ, ಡಿ ಬೇಕಾಗಿರೋದಲ್ವ ನನಗೆ. ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಅಂತ ಹೇಳಿದ್ರೆ ಡಿ ಬೇಕಾಗಿರೋದು. ಡಿ ಈಸ್ ನಥಿಂಗ್ ಬಟ್, look at here, d dash divided by magnitude of vector n. So ಇಲ್ಲಿ d dash ಎಷ್ಟಿದೆ, 1 ಇದೆ. 1 divided by root of 1 square plus 1 square plus 1 square ಅಲ್ವಾ. 1 square plus 1 square plus 1 square that is equal to 1 divided by root 3. ಸಿಕ್ತಲ್ವ ನಮಗೆ, ಡಿ ವ್ಯಾಲ್ಯೂನು ಸಿಕ್ತು. ಇದು ಡಿಸ್ಟೆನ್ಸ್ ಫ್ರಮ್ ಆರಿಜಿನ್. ಡೈರೆಕ್ಷನ್ ಕೊಸೈನ್ ಎಲ್ ಎಮ್ ಎನ್ ಬೇಕಲ್ವ ನನಗೆ. ಸೊ ಅದೇನು, ವಾಟ್ ಆರ್ ಎಲ್ ಎಮ್ ಎನ್, ಆವಾಗಲೇ ಹಿಂದೆ ಮಾಡಿ ತೋರಿಸಿದ್ದೆ ನಿಮಗೆ. ಏನು, ಎನ್ ಕ್ಯಾಪ್ ಬರೀಬೇಕಲ್ವ ನಾವು. ಎನ್ ಕ್ಯಾಪ್ ಈಕ್ವಲ್ಸ್ ವೆಕ್ಟರ್ ಎನ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎನ್ ಅಲ್ವಾ. ಸೊ ವೆಕ್ಟರ್ ಎನ್ ಏನಿದೆ ಇಲ್ಲಿ, ಐ I plus j plus k, this is divided by root 3, ಕರೆಕ್ಟ್ ಅಲ್ವಾ, ಹೌದು ತಾನೆ. ಸೊ ಇದನ್ನು ಹೆಂಗೆ ಬರ್ಕೋಬೋದು ನಾನೀಗ, 1 by root 3i plus 1 by root 3j plus 1 by root 3k ಬರೀಬೋದು. ಸೊ ನಮ್ಗೆ ಈ ಹಿಂದೆ ನಮ್ಗೆ ಗೊತ್ತಿದೆ, ನಮಗೆ ವೆಕ್ಟರ್ n cap is always li plus mj plus nk. This clearly implies L is 1 by root 3, m is also 1 by root 3, n is also 1 by root 3. Therefore ನೋಡಿ, ಈಗ ಫೈನಲ್ ಆಗಿ ನಾವು ಬರಿಬೋದು ಡೈರೆಕ್ಷನ್ ಕೊಸೈನ್ಸ್ ಯಾವ್ದಾಗಿದೆ ನೋಡಿ. ಇಲ್ಲಿ ಹೇಳ ನಾನೀಗ, ಡೈರೆಕ್ಷನ್ ಕೊಸೈನ್ಸ್ ಆರ್ ನೋಡಿ 1 by root 3, 1 by root 3, 1 by root 3 ಇದಿಷ್ಟ ಆಯ್ತಲ್ಲ. ಈಗ ಡಿಸ್ಟೆನ್ಸ್ ಫ್ರಮ್ ದ ಆರಿಜಿನ್ ಕೇಳಿದಾರಲ್ವಾ, ಡಿ ದಟ್ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ ರೂಟ್ 3. ಇದಿಷ್ಟು ಆನ್ಸರ್ ನಮ್ಮದು. ಗೊತ್ತಾಗ್ತಾ ಇದೆ ಹೇಗೆ ಮಾಡೋದು ಅಂತ. ಈಗ ಎರಡನೇ ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಬೇಕು. ಎರಡನೇದು ಯಾವುದಿದೆ ಇಲ್ಲಿ, 2x ಪ್ಲಸ್ 3y ಮೈನಸ್ ಝೆಡ್ ಈಕ್ವಲ್ಸ್ 5 ಇಲ್ಲಿದೆ ಅಲ್ವಾ. ಇದು ಎ, ಇದು ಬಿ, ಇದು ಸಿ, ಎನ್ ವೆಕ್ಟರ್ ಬರ್ಕೊಂಬಿಡಿ. ಇದು ಡಿ ಡ್ಯಾಶ್ ಆಗುತ್ತೆ. ಈಗ ಎನ್ ಕ್ಯಾಲ್ಕುಲೇಟ್ ಮಾಡಿದರೆ ಮ್ಯಾಗ್ನಿಟ್ಯೂಡ್ ಆಫ್ ಎನ್ ಕಂಡುಹಿಡೀರಿ, ಆವಾಗ ಡಿ ಸಿಗುತ್ತೆ. ಆಮೇಲೆ ಏನು ಮಾಡಿ ಗೊತ್ತಾ, ಎನ್ ಕ್ಯಾಪ್ ಕಂಡುಹಿಡಿದ್ಬಿಡಿ. ಅದರಲ್ಲಿ ಐ ಜೆ ಕೆ ಕೋಎಫಿಷಿಯೆಂಟ್ಸ್ಗಳೇ ನಮಗೆ ಡೈರೆಕ್ಷನ್ ಕೊಸೈನ್ಸ್ ಆಗಿರುತ್ತೆ. ಮಾಡ್ತೀರಲ್ವ ಎರಡನೇ ಪ್ರಾಬ್ಲಮ್ಮು. ಹಾಂ ನೋಡಿ, ನಾವು ಲುಕ್ ಎಟ್ ಹಿಯರ್ ದಿಸ್ ಒನ್. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದಿ ಫೂಟ್ ಆಫ್ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ದ ಆರಿಜಿನ್ ಟು ದ ಪ್ಲೇನ್. ಇದೊಂದು ಸ್ವಲ್ಪ ಯೋಚನೆ ಮಾಡಬೇಕು. ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಅಂದರೆ ಏನು ಗೊತ್ತಾ, ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ದ ಆರಿಜಿನ್ ಟು ದ ಪ್ಲೇನ್ ಅಂತ ಹೇಳ್ತಾರೆ. ನಾವಿಲ್ಲಿ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಇದೊಂದು ಪ್ಲೇನ್ ಅಂತ ಇಟ್ಕೊಂಬಿಡಿ ಇದನ್ನು. ಓಕೆ, ದಿಸ್ ಈಸ್ ಒನ್ ಪ್ಲೇನ್. ಇದು ಆರಿಜಿನ್ ಇದೆ ನಮಗೆ. ಆರಿಜಿನ್ ಅಂದರೆ 0 0 0. ಇಲ್ಲಿಂದ ನಾವೊಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ತೀವಿ ಈ ಪ್ಲೇನ್ ಮೇಲೆ. ಹಾಗಾದರೆ ಈ ಪರ್ಪೆಂಡಿಕ್ಯುಲರ್ನ ಈ ಕೋಆರ್ಡಿನೇಟ್ಸ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು. ಈ ಪ್ಲೇನಿನ ಈಕ್ವೇಷನ್ ನಿಮಗೆ ಕೊಟ್ಟಿದ್ದೀವಿ. ಪ್ಲೇನಿನ ಈಕ್ವೇಷನ್ ಏನಿದೆ ಇಲ್ಲಿ, 2x ಮೈನಸ್ 3y ಪ್ಲಸ್ 4z ಈಕ್ವಲ್ 6. ಓಕೆ, ಈ ಪಾಯಿಂಟನ್ನು ಈಗ ಎಮ್ ಅಂತ ಇಟ್ಕೊಂಡ್ಬಿಡೋಣ. ಈ ಪಾಯಿಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಇದರ ಎಕ್ಸ್
ವೈ ಝೆಡ್ ಕೋಆರ್ಡಿನೇಟ್ಸ್ ಕ್ಯಾಲ್ಕುಲೇಟ್ ಮಾಡಬೇಕು. ನಾವು ಅದಕ್ಕೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಇದು ಈಕ್ವೇಷನ್ ಆಫ್ ದ ಪ್ಲೇನ್ ಅಲ್ವಾ. ಯಾವುದು ಈಕ್ವೇಷನ್ ಆಫ್ ದ ಪ್ಲೇನ್ ಏನು ಕೊಟ್ಟಿದ್ದಾರೆ ಇಲ್ಲಿ? 2x ಮೈನಸ್ 3y ಪ್ಲಸ್ 4z ಈಕ್ವಲ್ 6 ಕೊಟ್ಟಿದ್ದಾರಲ್ವಾ. ಸೊ ಇದರಲ್ಲಿ ವೆಕ್ಟರ್ ಎನ್ ಏನಾಗುತ್ತೆ? ನಥಿಂಗ್ ಬಟ್ 2i ಮೈನಸ್ 3j ಪ್ಲಸ್ 4k. ಇದು ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ವೆಕ್ಟರ್ ಎನ್ ಅಂತ ಹೇಳಿದ್ರೆ ಏನು? ವೆಕ್ಟರ್ ಎನ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಪ್ಲೇನ್ ಅಲ್ವಾ. ಈಗ ನಮಗೆ ಇದೊಂದು ಸ್ಟ್ರೈಟ್ ಲೈನ್ ಇದೆ, ಓ ಎಮ್ ಅನ್ನೋ ಸ್ಟ್ರೈಟ್ ಲೈನ್ ಇದೆ. ಇದೊಂದು ಪರ್ಪೆಂಡಿಕ್ಯುಲರ್, ದಿಸ್ ಈಸ್ ಅವರ್ ಎನ್, ವೆಕ್ಟರ್ ಎನ್ ಅಂತ ಇಟ್ಕೊಂಡ್ಬಿಡೋಣ. ಹೀಗೆ ಇಟ್ಕೊಂಡ್ಬಿಡೋಣ. ಇದು ವೆಕ್ಟರ್ ಎನ್ ನಮ್ಮದು. ಈ ಲೈನಿಗೆ ಇದು ಪರ್ಪೆಂಡಿಕ್ಯುಲರ್ ಆಗಿದೆ ಅಂದರೆ, ಒಂದು ಲೈನಿಗೆ ಪರ್ಪೆಂಡಿಕ್ಯುಲರ್ ಆಗಿರೋ ಒಂದು ವೆಕ್ಟರ್ನ ನಾನು ವೆಕ್ಟರ್ ಬಿ ಅಂತ ಕರ್ಕೋಬೋದು. ಹಿಂದೆ ನಾವು ಇದನ್ನು ನಾವೇನಾದ್ರು ವೆಕ್ಟರ್ ಬಿ ಅಂತ ಕರ್ಕೊಂಡ್ರೆ, ಹೀಗೆ ಮುಂದೆ ಹೇಳ್ತೀವಿ ನೋಡಿ, ಈಕ್ವೇಷನ್ ಆಫ್ ಓ ಎಮ್ ಬರಿಬೋದು ನಾವು. ಓಕೆ, ಈಗ ಈಕ್ವೇಷನ್ ಆಫ್ ಓ ಎಮ್ ಬರೀರಿ ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಬಿ ವೆಕ್ಟರ್ ಏನಾಗಿದೆ ಗೊತ್ತಾ? ಇಲ್ಲಿ ನಥಿಂಗ್ ಬಟ್ 2i ಮೈನಸ್ 3j ಪ್ಲಸ್ 4k ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಇದು ನಥಿಂಗ್ ಬಟ್ ai ಪ್ಲಸ್ bj ಪ್ಲಸ್ ck. ಮತ್ತು ಅದು ಪಾಸಸ್ ಥ್ರೂ ದ, ಇದು ನೋಡಿ, ಈಕ್ವೇಷನ್ ಆಫ್ ಎ ಲೈನ್ ಪಾಸಿಂಗ್ ಥ್ರೂ 0 0 0. ಪಾಸಿಂಗ್ ಥ್ರೂ 0 0 0 ಅಂತ ಹೇಳಿದಾಗ ನಮಗೆ ಇಲ್ಲೇನಾಯಿತು? x1 y1 z1 ಇದೆಯಲ್ಲ, ಇದೇನಾಗಿದೆ ನಮಗೆ 0 0 0 ಆಗಿದೆ. ಆದ್ದರಿಂದ ಈಕ್ವೇಷನ್ ಆಫ್ ಲೈನ್ ಬರೀರಿ ಅಂತ ಹೇಳಿದ್ರೆ ನಾವೇನು ಬರ್ಕೋತೀವಿ ಗೊತ್ತಾ? ಈಗ ಈಕ್ವೇಷನ್ ಆಫ್ ಓ ಎಮ್ ಬರಿಬೇಕು ಅಂದರೆ, ಈಕ್ವೇಷನ್ ಆಫ್ ಓ ಎಮ್ ಅಂತ ಹೇಳಿದಾಗ ಇದೇನಾಗುತ್ತೆ ಗೊತ್ತಾ? ಈ ಫಾರ್ಮುಲಾ ಇದೆ ನಮಗೆ, ಎಕ್ಸ್ ಮೈನಸ್ x1 ಬೈ ಎ ಈಕ್ವಲ್ಸ್ y ಮೈನಸ್ y1 ಬೈ ಬಿ ಈಕ್ವಲ್ಸ್ z ಮೈನಸ್ z1 ಬೈ ಸಿ ಈಕ್ವಲ್ ಸಮ್ ಲ್ಯಾಂಬ್ಡಾ ಅಂತ ಇರುತ್ತೆ. ಇಲ್ಲಿ x1 y1 z1 0 0 0 ಇರೋದ್ರಿಂದ ಇನ್ನು ನಾವು ಇದೇನಾಗುತ್ತೆ? x ಮೈನಸ್ 0 ಡಿವೈಡೆಡ್ ಬೈ 2 ಈಕ್ವಲ್ಸ್ y ಮೈನಸ್ 0 ಡಿವೈಡೆಡ್ ಬೈ ಮೈನಸ್ 3 ಈಕ್ವಲ್ z ಮೈನಸ್ 0 ಡಿವೈಡೆಡ್ ಬೈ 4 ಈಕ್ವಲ್ಸ್ ಲ್ಯಾಂಬ್ಡಾ. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ಇಲ್ಲಿ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು 2 ಲ್ಯಾಂಬ್ಡಾ. ಲಾಸ್ಟಿಗೆ ಈಕ್ವೇಟ್ ಮಾಡಿ, ಎಕ್ಸ್ ಮೈನಸ್ 0 ಬೈ 2ನ ಲ್ಯಾಂಬ್ಡಾಕ್ಕೆ ಈಕ್ವೇಟ್ ಮಾಡಿ. ಸೊ ಎಕ್ಸ್ ಮೈನಸ್ 0 ಅಂದರೆ ಎಕ್ಸೇ ಅಲ್ವಾ. ಸೊ ವೈ ಈಕ್ವಲ್ಸ್ ಏನಾಗುತ್ತೆ? ಮೈನಸ್ 3 ಲ್ಯಾಂಬ್ಡಾ ಬರುತ್ತೆ. ಝಡ್ ಈಕ್ವಲ್ಸ್ ಏನು ಬರುತ್ತೆ? 4 ಲ್ಯಾಂಬ್ಡಾ ಬರುತ್ತೆ. ಈ 2 ಲ್ಯಾಂಬ್ಡಾ ಮೈನಸ್ 3 ಲ್ಯಾಂಬ್ಡಾ 4 ಲ್ಯಾಂಬ್ಡಾ ಇದಿಷ್ಟು ಈ ಪ್ಲೇನ್ ಮೇಲೆ ಇದೆ, ಈಕ್ವೇಷನ್ ಆಫ್ ದ ಪ್ಲೇನ್ ಮೇಲೆ ಇದೆ. ಅದರಿಂದ ನಾವು ಏನು ಮಾಡಬೇಕು ಅಂತ, ಈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ ಇಲ್ಲ ಏನು ಮಾಡಬೇಕು ಅಂತ ಹೇಳಿದ್ರೆ, ಎಕ್ಸ್ ಈಕ್ವಲ್ಸ್ 2 ಲ್ಯಾಂಬ್ಡಾ, ವೈ ಈಕ್ವಲ್ಸ್ ಮೈನಸ್ 3 ಲ್ಯಾಂಬ್ಡಾ, ಝಡ್ ಈಕ್ವಲ್ಸ್ 4 ಲ್ಯಾಂಬ್ಡಾ. ಇದನ್ನು ಇನ್ ಯಾವುದ್ರಲ್ಲಿ ಹಾಕೋಣ? ಈಕ್ವೇಷನ್ ಆಫ್ ದ ಪ್ಲೇನಲ್ಲಿ ಹಾಕೋಣ. ಈಕ್ವೇಷನ್ ಆಫ್ ದ ಪ್ಲೇನ್ ಯಾವುದಿದೆ? 2i ಮೈನಸ್ ಅಲ್ಲ 2x ಮೈನಸ್ 3y ಪ್ಲಸ್ 4z ಈಕ್ವಲ್ 6. ಇನ್ನು ಯಾವ್ದು ಹಾಕಮ್ಮ? 2x ಮೈನಸ್ 3y ಪ್ಲಸ್ 4z ಈಕ್ವಲ್ 6 ಅಲ್ಲಿ ಹಾಕಿ. ಇವಾಗ ಲ್ಯಾಂಬ್ಡಾ ವ್ಯಾಲ್ಯೂ ಸಿಗುತ್ತೆ. 2 ಇಂಟು ಎಕ್ಸ್ ಅಂದರೆ 2 ಲ್ಯಾಂಬ್ಡಾ, 2 ಇಂಟು 2 ಲ್ಯಾಂಬ್ಡಾ ಏನಾಗುತ್ತೆ ಇಲ್ಲಿ? 4 ಲ್ಯಾಂಬ್ಡಾ. ಮೈನಸ್ 3 ಇಂಟು ಮೈನಸ್ 3 ಲ್ಯಾಂಬ್ಡಾ ಅಂದರೆ ಪ್ಲಸ್ 9 ಲ್ಯಾಂಬ್ಡಾ. ಇಲ್ಲಿ 4 ಲ್ಯಾಂಬ್ಡಾ ಇಂಟು 4 ಲ್ಯಾಂಬ್ಡಾ ಅಂದರೆ 16 ಲ್ಯಾಂಬ್ಡಾ ಈಕ್ವಲ್ 6 ಆಗುತ್ತೆ. ಇಲ್ಲಿ ನೋಡಿ, 16 ಪ್ಲಸ್ 4 20 ಪ್ಲಸ್ 9 29 ಆಯ್ತಲ್ವಾ. ಸೊ ಇದು 29 ಲ್ಯಾಂಬ್ಡಾ ಈಕ್ವಲ್ 6 ಇಂಪ್ಲೈಸ್ ಲ್ಯಾಂಬ್ಡಾ ಈಕ್ವಲ್ಸ್ 6 ಡಿವೈಡೆಡ್ ಬೈ 29. ಹೌದಾ? ಇಲ್ಲೇ ಮುಗಿತೀಗ, ಫೈನಲ್ ಆನ್ಸರ್ ನಮಗೆ ಸಿಕ್ತೀಗ ಇಷ್ಟೇ. ಆಯಿತಾ? 6 ಡಿವೈಡೆಡ್ ಬೈ ಏನಾಯ್ತು ಇಲ್ಲಿಗ? 29 ಆಗಿದೆ. ಈಗ ನಾವು ಎಕ್ಸ್ ವೈ ಝಡ್ ವ್ಯಾಲ್ಯೂನ ಬರಿಬೇಕೀಗ. ಎಕ್ಸ್ ಅಂತ ಹೇಳಿದ್ರೆ ಏನು ಹೇಳಿ? ಎಕ್ಸ್ ವೈ ಝಡ್ ಅಂತ ಹೇಳಿದ್ರೇನು? ಇಟ್ ಈಸ್ ಅವರ್ 2 ಲ್ಯಾಂಬ್ಡಾ ಮೈನಸ್ 3 ಲ್ಯಾಂಬ್ಡಾ 4 ಲ್ಯಾಂಬ್ಡಾ. ಅಂದರೆ ಇಲ್ಲೇನಾಗತ್ತೆ ಗೊತ್ತಾ? 2 ಇಂಟು ಲ್ಯಾಂಬ್ಡಾ ಅಂದರೆ 6 ಬೈ 29 ಅಲ್ಲ, 2 ಇಂಟು 6 ಎಷ್ಟಾಯಿತು? 12 ಬೈ 29 ಮೈನಸ್ 3 ಇಂಟು 6 ಅಂದರೆ ಮೈನಸ್ 18 ಬೈ 29. 4 ಇಂಟು 6 ಎಷ್ಟಾಯ್ತು? 24 ಬೈ 29. ಇದೇ ನಮ್ಮ ಆನ್ಸರ್. ನೆನಪಿಟ್ಕೊಂಡು ಇದು ಹೆಂಗೆ ಎಷ್ಟು ಈಸಿಯಾಗಿ ಹೇಳ್ಬೋದು ಗೊತ್ತಾ? ಇದು ಒನ್ ಮಾರ್ಕಿಗೆ ನಾನು ಕೇಳಿರೋ ಕ್ವಶನ್ಸ್ಗಳನ್ನ ಎಷ್ಟು ಈಸಿ ಹೇಳ್ಬೋದು ಅಂದರೆ, ಇಲ್ಲಿ ನೋಡಿ, ಇಲ್ಲೇ ಈಕ್ವೇಷನ್ ಇದೆ ಅಲ್ವಾ ನಿಮಗೆ? ಇದು ಕಾಣಿಸ್ತಾ ಇದೆಯಲ್ಲ ನಿಮಗೆ ಈಕ್ವೇಷನ್ನು?
ಈ 2 3 4 ಇದೆಯಲ್ಲ, ಇದರ ಮ್ಯಾಗ್ನಿಟ್ಯೂಡ್ ಕ್ಯಾಲ್ಕುಲೇಟ್ ಮಾಡಿ ಏನಾಗುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ಇದು n ಇದೆಯಲ್ಲ, ದಿಸ್ ಇಂಪ್ಲೈಸ್ ಇಫ್ ಯು ಕ್ಯಾಲ್ಕುಲೇಟ್ ಅ ಮ್ಯಾಗ್ನಿಟ್ಯೂಡ್ ಹಿಯರ್ ಇಟ್ ವಿಲ್ ಬಿ √29 ಬಂದಿರುತ್ತೆ. ಎಷ್ಟು ಬಂದಿರುತ್ತೆ? √29. ಅವಾಗ ಎಕ್ಸ್ ವೈ ಝೆಡ್ ವ್ಯಾಲ್ಯೂ ಬರೀರಿ ಅಂತ ಹೇಳಿದ್ರೆ ಹೆಂಗೆ ಬರಿಬೇಕು ಅಂತ ನಾವು, ದಿಸ್ ಇಂಪ್ಲೈಸ್ ಇಲ್ಲಿ 6 ಇದೆಯಲ್ಲ, ಇಲ್ಲಿ ಈ 6 × 2 ಎಷ್ಟಾಗತ್ತೆ? 12 ಆಗತ್ತಲ್ವಾ. 12 ಡಿವೈಡೆಡ್ ಬೈ 29 ಆಗುತ್ತೆ. ರೂಟ್ ಬರಿಬಾರ್ದು. ಇಲ್ಲಿ ಎಷ್ಟಿದೆ? ಇಲ್ಲಿ -3 ಇದೆ ಅಲ್ವಾ, ಇಲ್ಲಿ -3 × 6 ಎಷ್ಟಾಗತ್ತೆ? -18/29. ಇಲ್ಲಿ ಎಷ್ಟಿದೆ? 4 × 6 ಎಷ್ಟಾಯಿತು? 24/29. ಇದೆಷ್ಟೇ ಆನ್ಸರ್ ಬಂದಿರುತ್ತೆ ನೋಡಿ ಅಲ್ಲಿ. ಹೌದಾ? ಅದೇ ಆನ್ಸರೇ ಬಂದಿದೆ ನೋಡಿ. ಕರೆಕ್ಟ್ ಅಲ್ವಾ? ಈಗ ಇನ್ನೊಂದು ಅದೇ ಥರ ಪ್ರಾಬ್ಲಮ್ ಇದೆ, ಇಲ್ಲಿದೆ. ಇದನ್ನು ನೀವು ಮನೆ ಹೋಮ್ವರ್ಕ್ ಮಾಡಿ. ಆನ್ಸರ್ ಏನು ಬರುತ್ತೆ ಅಂತ ನಾನು ಹೇಳ್ತೀನಿ ನಾನು ಅದನ್ನು. ಆಯ್ತಾ? ಇಲ್ಲಿ ಆನ್ಸರಿಗೆ ಏನು ಹೇಳ್ಬೋದು ನೋಡಿ, ಇದು ಏನು ಬರ್ಬೋದು ಆನ್ಸರು ಅನ್ನೋದ್ರ ಬಗ್ಗೆ ನೋಡೋಣ. ಇಲ್ಲಿ ನೋಡೋಣ, ಇಲ್ಲಿ ಈಕ್ವೇಶನ್ ಏನಿದೆ ಗೊತ್ತಾ, ಇಲ್ಲಿ 0x + 3y - 4z = 6 ಅಲ್ವಾ. ಇಲ್ಲಿ ವೆಕ್ಟರ್ n ಏನಾಗುತ್ತೆ? 0i + 3j - 4k. ಇದರ ಮ್ಯಾಗ್ನಿಟ್ಯೂಡ್ ಎಷ್ಟು? √0 + 3² ಅಂದರೆ 9, 4² ಅಂದರೆ 16, ಅಂದರೆ ಇಟ್ ಈಸ್ √25 ಬಂದಿರುತ್ತೆ. √25 ಅಂದರೆ ಇಟ್ ಈಸ್ ನಥಿಂಗ್ ಬಟ್ 5. ಓಕೆ, ಈಗ ಇಲ್ಲಿ ಏನು ಬಂದಿರುತ್ತೆ ಅನ್ನೋದನ್ನ ನೋಡ್ಕೊಳ್ಳೋಣ. ಇಲ್ಲಿ ಏನು ಬರ್ಬೋದು ಆನ್ಸರ್ ನಮಗೆ? ಇಲ್ಲಿ ಏನು ಬರ್ಬೋದು ಅಂದರೆ, ಇಲ್ಲಿ √29 ಇದೆಯಲ್ಲ, ಇಲ್ಲಿ ರೂಟ್ ತೆಗೆದ್ರೆ ಎಷ್ಟಾಗುತ್ತೆ? 25 ಬರುತ್ತೆ. ಇಲ್ಲಿ ನಮಗೆ ಇಲ್ಲಿ ಏನು ಬರ್ಬೋದು ಅಂತ ಹೇಳಿದ್ರೆ, ಫೂಟ್ ಆಫ್ ದಿ ಪರ್ಪೆಂಡಿಕ್ಯುಲರ್ ಏನು ಬರಬಹುದು ಅಂತ ಹೇಳಿದ್ರೆ, ಇಲ್ಲೇನಿದೆ? ಇಲ್ಲಿ 0 ಇದೆ ಅಲ್ವಾ. 0 × 6 ಎಷ್ಟಾಗುತ್ತೆ? 0 ಡಿವೈಡೆಡ್ ಬೈ 25 ಬಂದಿರುತ್ತೆ. ಕಾಮ ಇಲ್ಲೆಷ್ಟಿದೆ? 3 × 6 ಎಷ್ಟು? 18 ಡಿವೈಡೆಡ್ ಬೈ 25. -4 × 6 ಎಷ್ಟಾಗುತ್ತೆ? -24/25. ದಿಸ್ ವಿಲ್ ಬಿ ಅವರ್ ಆನ್ಸರ್. ನೆನಪಿಟ್ಕೋಬೇಕು. ಇದನ್ನೇ ನಾವು ಮಾಡ್ಕೊಳ್ತಾ ಹೋಗಬೇಕು ಅಂದರೆ ಲ್ಯಾಂಬ್ಡಾ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿಕೊಂಡು ಲ್ಯಾಂಬ್ಡಾ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಸೊ ಇಲ್ಲಿ n ವೆಕ್ಟರ್ ಸಿಗುತ್ತೆ, ಬಿ ವೆಕ್ಟರ್. ಈಗ n ವೆಕ್ಟರ್ ಇಲ್ಲಿ ಬಂದಿದೆ ಅಲ್ವಾ, n ವೆಕ್ಟರ್ ಅಂತ ಹೇಳಿ ನಥಿಂಗ್ ಬಟ್ ಇವರ್ ಬಿ ವೆಕ್ಟರ್ ಆಗಿರುತ್ತೆ. ಇಲ್ಲಿ ಎ ಬಿ ಸಿ ಸಿಕ್ಕತ್ತೆ. ಆರಿಜಿನಿಂದ ಡ್ರಾ ಮಾಡ್ತೀವಿ ಅಂತ ಹೇಳಿದ್ರೆ ನಾವು x - 0 ಡಿವೈಡೆಡ್ ಬೈ ಎ ಅಂದರೆ 0 ಈಕ್ವಲ್ಸ್ y - y1. y1 ಅಂದ್ರೆ 0 ಡಿವೈಡೆಡ್ ಬೈ ಬಿ ಅಂದರೆ 3 ಈಕ್ವಲ್ಸ್ z - z1 ಅಂದರೆ z - 0 ಡಿವೈಡೆಡ್ ಬೈ -4 ಈಕ್ವಲ್ಸ್ ಲ್ಯಾಂಬ್ಡಾ ಬಂದಿರುತ್ತೆ. ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ x = 0 ಆಗಿರುತ್ತೆ. ಇಲ್ಲಿ ಏನಾಗಿರುತ್ತೆ? x = 0, y = 3 ಲ್ಯಾಂಬ್ಡಾ, ಆಯಿತಾ, z = -4 ಲ್ಯಾಂಬ್ಡಾ. ಸೊ ಇದಿಷ್ಟು ಈಕ್ವೇಷನನ್ನು ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಎಲ್ಲಿ 0x ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಇಲ್ಲಿ ಏನು ಬರುತ್ತೆ? 0 × x ಅಂದರೆ 0 × 0 + 3 × 3 ಲ್ಯಾಂಬ್ಡಾ -4 × -4 ಲ್ಯಾಂಬ್ಡಾ = 6 ಆಗುತ್ತೆ. ದಿಸ್ ಇಂಪ್ಲೈಸ್ 3 × 3 9 ಲ್ಯಾಂಬ್ಡಾ + 16 ಲ್ಯಾಂಬ್ಡಾ ಅಲ್ವಾ, ಎರಡು ಸೇರಿದ್ರೆ 25 ಲ್ಯಾಂಬ್ಡಾ = 6 ಬಂದಿರುತ್ತೆ. ಸೊ ಲ್ಯಾಂಬ್ಡಾ ಈಕ್ವಲ್ಸ್ ಏನಾಗುತ್ತೆ ಇಲ್ಲಿ? ಸೊ ವಿ ಸಿ ದಟ್ ದ ಲ್ಯಾಂಬ್ಡಾ ವ್ಯಾಲ್ಯೂ ವಿಲ್ ಬಿ, ಇಲ್ಲಿ ಬರ್ತೀನಿ, ಲ್ಯಾಂಬ್ಡಾ ವ್ಯಾಲ್ಯೂ ಬೇಕು 6 ಡಿವೈಡೆಡ್ ಬೈ 25 ಆಗಿರುತ್ತೆ. ಸೊ ನಮಗೆ ಎಕ್ಸ್ ವೈ ಝೆಡ್ ಬೇಕಲ್ವಾ ನಮಗೆ. ಈಗ ಎಕ್ಸ್ ಅಂತ ಹೇಳಿದ್ರೆ 0 ಇದೆ. ಸೊ ಎಕ್ಸ್ ವೈ ಝೆಡ್ ಅಂತ ಹೇಳಿದ್ರೆ ಎಕ್ಸ್ = 0, ದಟ್ ಈಸ್ = 0 ಆಯಿತಾ. ವೈ = 3 ಲ್ಯಾಂಬ್ಡಾ, 3 × 6 ಅಂದರೆ ಎಷ್ಟಾಯಿತು? 18 ಡಿವೈಡೆಡ್ ಬೈ 25. z = -4 ಲ್ಯಾಂಬ್ಡಾ, -4 × 6 ಅಂದರೆ ಎಷ್ಟಾಗುತ್ತೆ? -24 ಡಿವೈಡೆಡ್ ಬೈ 25. ಸೊ ಇದಿಷ್ಟೇ ನಮಗೆ ಫೂಟ್ ಬರಿಬೇಕಾದ್ರೆ ಆರ್ಡರ್ಡ್ ಪೇರಲ್ಲಿ ಬರ್ಕೋಬೇಕು. ಟ್ರಿಪ್ಲೆಟಲ್ಲಿ ಅಂದರೆ ಹೇಗೆ ಬರಿಬೇಕು ಗೊತ್ತಾ? 0 1, 18/25 1, -24/25 ಇನ್ನೊಂದು. ಇದಿಷ್ಟೇ ಆನ್ಸರ್. ಗೊತ್ತಾಗ್ತಿದೆ? ಫ್ರಮ್ ಆರಿಜಿನ್ ಅಂತ ಕೇಳಿದ್ದಾರೆ ಇಲ್ಲಿ. ಗೊತ್ತಾಗ್ತದೆ ನೋಡಿ, ಇಲ್ಲಿ ಮೇಲ್ಗಡೆ ಬರ್ತೀನಿ ನೋಡಿ, ಒಂದು ಲೈನಲ್ಲಿ ಆನ್ಸರ್. ಸೊ ಇದೇ ಥರ ನೀವು ಕಲ್ತ್ಕೊಳ್ಬೇಕಾಯ್ತಾ? ಥ್ಯಾಂಕ್ ಯು ಸ್ಟೂಡೆಂಟ್ಸ್, ಎಲ್ಲ ಅಭ್ಯಾಸ ಮಾಡಿ ಚೆನ್ನಾಗಿ. ನೆಕ್ಸ್ಟ್ ಕ್ಲಾಸ್ನಲ್ಲಿ ಈಕ್ವೇಷನ್ ಆಫ್ ದ ಪ್ಲೇನ್ ಪಾಸಿಂಗ್ ಥ್ರೂ ಎ ಪಾಯಿಂಟನ್ನು ನಾವು ಅದರ ಡಿರೈವೇಷನ್ಸ್ ಮಾಡೋಣ. ಅದು ಇಂಪಾರ್ಟೆಂಟ್ ಡಿರೈವೇಷನು, ಕ್ಯಾರಿಂಗ್ 5 ಮಾರ್ಕ್ಸ್. ಓಕೆ.